ನಮಸ್ಕಾರ, ನಾನು ನಿಮ್ಮ ಪ್ರಸನ್ನ ರಾಯ್ಕರ್, ಇಂಜಿನಿಯರ್ ಬೈ ಪ್ರೊಫೆಷನ್ ಆ್ಯಂಡ್ ಕ್ರಿಯೇಟಿವ್ ಬೈ ಪ್ಯಾಷನ್. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಾನು ಯಾರು ಅನ್ನೋದನ್ನು ಸಣ್ಣ ಒಂದು ಇಂಟ್ರೊಡಕ್ಷನ್ ಮೂಲಕ ಹೇಳ್ಕೊಂಡ್ಬಿಡ್ತೀನಿ. ನಾನೊಬ್ಬ ಸಿವಿಲ್ ಇಂಜಿನಿಯರ್. ನನ್ನ ಮೂಲತಃ ಊರು ಸಾಗರ. ನಂದು ಆರ್ಕಿಟೆಕ್ಟ್ ಒಂದು ಫೋಮ್ ಇದೆ, ಪರಿಕಲ್ಪನಾ ಬೈ ಪ್ರಸನ್ನ ಅಂತೇಳಿ, ಆರ್ಕಿಟೆಕ್ಚರ್ ಡಿಸೈನಿಂಗ್ ಫೋಮ್. ಓಕೆ, ಅದ್ರ ಜೊತೆಗೆ ನಮ್ಮದೊಂದು ಹಾರ್ಡ್ವೇರ್ ಡಿಸ್ಟ್ರಿಬ್ಯೂಷನ್ ಕೂಡ ಇದೆ, ಹಾರ್ಡ್ವೇರ್ ಕಾರ್ಟ್ ಅಂತೇಳಿ. ಅದರಲ್ಲಿ ನಾವು ಪ್ರೀಮಿಯಂ ಹಾರ್ಡ್ವೇರ್ ಫಿಟ್ಟಿಂಗ್ಸ್ ಲೈಕ್ ಗ್ಲಾಸೇಜ್ ಫಿಟ್ಟಿಂಗ್ಸ್, ಗ್ಲಾಸ್ ಡೋರ್ಗಳಿಗೆ ಹಾಗೂ ಆಫೀಸ್ಗಳಿಗೆ ಯೂಸ್ ಮಾಡುವಂಥ ಫ್ಲೋರ್ ಸ್ಪ್ರಿಂಗು ಅವನ್ನೆಲ್ಲ ಡೀಲ್ ಮಾಡ್ತೀವಿ. ಅದ್ರ ಜೊತೆಗೆ ಕಿಚನ್ ಹಾರ್ಡ್ವೇರ್ಸ್ ಕೂಡ ಡೀಲ್ ಮಾಡ್ತೀವಿ. ಇದು ನಂದು ಇಂಟ್ರೊಡಕ್ಷನ್. ಈ ವ್ಲಾಗ್ ಏನಕ್ಕೆ ಮಾಡ್ತಾ ಇರೋದು ಅನ್ನೋದು ಹೇಳ್ತೀನಿ. ಎಲ್ಲರಿಗೂ ಒಂದು ಡೌಟ್ ಇರುತ್ತೆ, ಇಂಜಿನಿಯರ್ ಮತ್ತು ಆರ್ಕಿಟೆಕ್ಟ್ ಲೈಫ್ ಹೇಗಿರುತ್ತೆ ಅದನ್ನು ಹೇಳೋಕ್ಕೋಸ್ಕರನೇ ಈ ವ್ಲಾಗ್ ಮಾಡ್ತಾ ಇರೋದು. ಎಕ್ಸಾಂಪಲ್ ತೊಗೊಂಡ್ರೆ, ಒಂದು ಮಡ್ಡಿ ಸೈಟಿಂದ ಒಂದು ಮಾಡರ್ನ್ ಡಿಸೈನ್ ತನಕ ಹೇಗೆ ನಾವು ತೊಗೊಂಡು ಹೋಗ್ತೀವಿ ಇಂಜಿನಿಯರ್ ಆಗಿ ಹಾಗೂ ಆರ್ಕಿಟೆಕ್ಟ್ ಆಗಿ ಅನ್ನೋದನ್ನ, ಪ್ಲ್ಯಾನಿಂದ ಎಕ್ಸಿಕ್ಯೂಷನ್ ತನಕನೂ, ಮತ್ತು ಎಕ್ಸಿಕ್ಯೂಷನಲ್ಲಿ ಬರುವಂಥ ಪ್ರಾಬ್ಲಮ್ಗಳನ್ನು ಹೇಗೆ ಸಾಲ್ವ್ ಮಾಡ್ತೀವಿ, ಕ್ಲೈಂಟ್ ಡಿಸ್ಕಷನ್ ಹೇಗಿರುತ್ತೆ, ಏನು ಎತ್ತ ಅನ್ನೋದನ್ನೆಲ್ಲ ಈ ಬ್ಲಾಗಲ್ಲಿ ಹೇಳ್ತಾ ಹೋಗ್ತೀನಿ. ಇದು ನನ್ನ ಬ್ಲಾಗ್ನ ಡಿಸ್ಕ್ರಿಪ್ಷನ್. ಓಕೆ, ವೆಲ್ಕಮ್ ಬ್ಯಾಕ್ ಅಗೇನ್. ಈಗ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ. ಎಲ್ಲ ರೆಡಿ ಆಯಿತು. ಆಲ್ರೆಡಿ 10:40 ಆಗಿದೆ. ನಾನು 10:30ಗೆಲ್ಲ ಆಫೀಸ್ಗೆ ಇದ್ಬಿಡ್ತೀನಿ. ಆಬ್ವಿಯಸ್ಲಿ ಇವತ್ತು ಬ್ಲಾಗ್ ಮಾಡಬೇಕಂತಲೇ ಅಂದ್ಕೊಂಡು ಮಾಡ್ತಾ ಇರೋ ಬ್ಲಾಗ್ ಇದು. ಓಕೆ, ಎಲ್ಲ ಹೊರಡೋಕ್ಕೆ ರೆಡಿಯಾಗಿದ್ದೀವಿ. ನಾನು ರೆಡಿ ಆಗಬೇಕು, ರೆಡಿಯಾಗಿ ಹೊರಡಬೇಕು. ಓಕೆ, ಆಫೀಸಲ್ಲಿ ಸಿಗೋಣ. 6 ದಿನ ಆದಮೇಲೆ ಕಾರ್ ಬಿಟ್ಟು ಬೈಕ್ ತೊಗೊಂಬಂದೆ. ಅಪ್ಪ ಹೊಸ ಬೈಕ್ ತೊಗೊಂಡ್ಯಾರೆ ಅಂತೇಳಿ ನೋಡೋಣ ಅಂತೇಳಿ ನಿನ್ನೆ ತೊಗೊಂಬಂದಿದ್ದೆ. ಇಲ್ಲಿ ನೋಡಿದ್ವಿ ಇವತ್ತೇ ಮಳೆ ಬರ್ತಿದೆ. ಮೇಡಮ್ ಇಲ್ಲಿ ಇಯರ್ಫೋನ್ ಹಾಕೊಂಡು ಕುತ್ಕೊಂಡವಳೆ. ಗಂಡ್ಮಕ್ಳು ಪ್ರಾಬ್ಲಮ್ ಇದೆ. ಮಳೆ ಸಣ್ಣಕ್ಕೆ ಬರ್ತಾ ಇದೆ, ಬಟ್ ಆಫೀಸ್ ತನಕ ಹೋಗೋಷ್ಟರೊಳಗೆ ಫುಲ್ಲು ಒದ್ದೆ ಆಗ್ಬಿಡ್ತದೆ. ಬಟ್ ಸ್ಕ್ರೀನಲ್ಲಿ ಕಾಣ್ತಾ ಇದೆಯಲ್ಲೋ ಗೊತ್ತಿಲ್ಲ ನನಗೆ. ಮಳೆ ಅಂತೂ ಬರ್ತಾ ಇದೆ. ಟೈಮ್ ಆಗಿಬಿಡ್ತು, ಕೆಲ್ಸಗಳಿದ್ದಾವೆ ಇವತ್ತಿಂದು, ಎಲ್ಲ ಮುಗಿಸ್ಕೊಬೇಕು. A few moments later. ಓಕೆ, ಹೊಸ ಗಾಡಿ ಹೇಗಿದೆ ನೋಡೋಣ ಬನ್ನಿ. ಬೋಗ್ಮನ್. ನೋಡೋಣ. ಓಕೆ, ಹೊರಟಿದ್ದೀವಿ. ಬೆಳಿಗ್ಗೆ ಸುಮಾರು ದಿನ ಆಗಿತ್ತು ಗಾಡಿ ಹೊಡಿದೆ. ಒಳ್ಳೆ ಚಿಲ್ ವೆದರ್ ಇದೆ ಹತ್ರ. ಹೊರಟಿದ್ದೀವಿ ಆಫೀಸ್ಗೆ. ಥ್ಯಾಂಕ್ಸ್ ನನಗೋಸ್ಕರ ಲಿಫ್ಟ್ ಓಪನ್ ಮಾಡಿದ್ದಕ್ಕೆ. ಫುಲ್ಲು ಮಳೇಲಿ ನಿಂತು ಬಂದ್ಬಿಟ್ವಿ. ಸಣ್ಣಕ್ಕಿದೆ ಅಂತೇಳಿ ಬಂದ್ವಿ, ನೋಡಿದ್ರೆ ಮಳೆ ಜೋರಾಗಿಬಿಡ್ತು. ಫುಲ್ಲು ಸ್ಪ್ರೇ ಹೊಡೆದಂಗೆ. ಇವಳು ನನ್ನ ಕಾಂಪ್ಯಾನಿಯನ್, ನನ್ನ ಹೆಂಡತಿ. ವರ್ಕ್ ಮಾಡ್ತಾ ಇದ್ದಾರೆ ಜೂನಿಯರ್ಸು. ಓಕೆ, ಆಫೀಸಿಗೆ ಬಂದ್ವಿ. ಇವೆಲ್ಲದನ್ನು ಸೆಟ್ ಮಾಡ್ಕೊಂಡು ಬಟ್ ಎಲ್ಲ ಕ್ಲೀನ್ ಮಾಡಿಕೊಂಡು ಇದು ಮಾಡ್ಕೊಬೇಕಿರುತ್ತೆ. ದಯವಿಟ್ಟು ಈ ಬುಕ್ ನೋಡಿದ್ರೆ ಲೈಫ್ ಚೇಂಜ್ ಆಗುತ್ತೆ. ಓಕೆ, ಎಲ್ಲ ಸೆಟಪ್ ಆಯಿತು. ಎಲ್ಲ ಇವತ್ತು ಆ್ಯಕ್ಚುಲಿ ಮಂಡೇ ಕ್ಲೀನ್ ಮಾಡ್ಕೊತಿದ್ದೆ. ಮಂಡೇ ಚೂರು ಆಫೀಸಲ್ಲಿ ತುಂಬ ಕೆಲಸ ಮಾಡ್ಕೊಂಡು ಸೊ ಅದೇ ಡಸ್ಟ್ ಇದ್ದರೆ ವರ್ಕ್ ಮಾಡೋಕ್ಕೆ ಅನಿಸಲ್ಲ. ಸೊ ಅದಕ್ಕೋಸ್ಕರನೇ ವರ್ಕ್ ಪ್ಲೇಸ್ನ ಫಸ್ಟ್ ಯಾವತ್ತೂ ಕ್ಲೀನ್ ಇಟ್ಕೊಳ್ತೀನಿ ನಾನು. ಇವಾಗ ನನಗೆ ವರ್ಕ್ ಮಾಡೋಕ್ಕೆ ಇಷ್ಟ ಆಗಲ್ಲ. ಓಕೆ,
ಬ್ಲಾಗ್ ಸ್ಟಾರ್ಟ್ ಮಾಡೋಕೆ ಮುಂಚೆ ಫಸ್ಟ್ ಏನೇನಿದೆ ಏನು ಅಂತ ನನ್ನೆಲ್ಲ ಫಸ್ಟ್ ನೋಡ್ಕೊತೀನಿ. ಡಿಸ್ಟ್ರಿಬ್ಯೂಷನ್ ಫಾರ್ಮ್ ಇರೋದ್ರಿಂದ ಏನಾದ್ರು ಆರ್ಡ್ರ್ ಇದೆಯಾ ಇಲ್ಲ ನಿನ್ನೆ ಆಗಿರೋ ಪೇಮೆಂಟ್ಸ್ ಎಲ್ಲ ಅಪ್ಡೇಟ್ ಮಾಡಬೇಕು ಫಸ್ಟ್ ಥಿಂಗು. ಅದಾದಮೇಲೆ ಸಿವಿಲ್ ವರ್ಕ್ ಕಡೆ ಗಮನ ಹರಿಸ್ತೀನಿ ಆಲ್ಮೋಸ್ಟು. ಫಸ್ಟ್ ನೆನ್ನೆ ಡಿಸ್ಪ್ಯಾಚ್ ಆಗಿರೋ ಮೆಟೀರಿಯಲ್ಲು ಇನ್ನೊಂದು ಪಾರ್ಟಿಗೆ ರೀಚ್ ಆಗಬೇಕಿತ್ತು. ಓಕೆ, ಪೇಮೆಂಟ್ ಆಗಿದೆ, ಪೇಮೆಂಟ್ ರಿಸೀವ್ ಆಯಿತು. ಗ್ಲಾಸಸ್ ಫಿಟ್ಟಿಂಗ್ಸ್ ಕಳಿಸಿದ್ವಿ ಶಿವಮೊಗ್ಗಕ್ಕೆ. ಓಕೆ, ಎಲ್ಲ ಮೆಟೀರಿಯಲ್ ರಿಸೀವ್ ಆಗಿದೆ. ಈಗ ಸರಿ ಲೊಕೇಶನ್ ಅಂತ. ಓಕೆ, ಇವತ್ತಿನ ಆರ್ಡ್ರ್ ಏನೇನಿದೆ ನೋಡಬೇಕು. ಅದು ಮೇಲ್ ಮತ್ತು ಕಾಲ್ ಬಂದಿಲ್ಲ. ಓಕೆ, ಇವತ್ತು ಕ್ಲೈಂಟ್ ಮೀಟಿಂಗ್ ಇದೆ, ಅದು ನೋಡಬೇಕು ಎಷ್ಟೊತ್ತಿಗಾಗುತ್ತೆ ಏನು ಅಂತ. ಅದ್ರ ಜೊತೆಗೆ ವಿಡಿಯೋ ಶೂಟ್ ಕೂಡ ಮಾಡಬೇಕು. ಮಾಡೋಣ. ಲೋಕಲಲ್ಲಿ ಒಂದೆರಡು ಆರ್ಡ್ರ್ ಬಂದಿದೆ. ಈಗ ಅದನ್ನು ಡಿಸ್ಪ್ಯಾಚ್ ಮಾಡಬೇಕು. ಸ್ವಲ್ಪ ಗೋಡೌನ್ ಹಾಗೆ ಮುನ್ಸಿಪಾಲ್ಟಿಗೆ ಅದಷ್ಟು ಬಿಲ್ ಅರೇಂಜ್ ಮಾಡ್ತಾಯಿದ್ದೆ. ಮಾಡಿ ಓಕೆ, ಬಿಲ್ ಮಾಡಾಯಿತು, ಹೊರಡಬೇಕು. ಈಗ ಟೈಮ್ ಆಗಿದೆ 5 ಗಂಟೆ. ಜಸ್ಟ್ ಊಟಕ್ಕೆ ಹೋದೆ. ಸ್ವಲ್ಪ ಮೆಟೀರಿಯಲ್ ಎಲ್ಲ ಡಿಸ್ಪ್ಯಾಚ್ ಮಾಡಿಸೋದಿತ್ತು, ಸೊ ಅದಕ್ಕೋಸ್ಕರ ಈಗ ಊಟ ಮುಗಿಸ್ಕೊಂಡ್ಬಂದಾದ್ಮೇಲೆ ಈಗ ನನ್ನದು ಫಸ್ಟ್ ಮೇಜರ್ ಕೆಲಸ ಇರೋದು 2 ಕಂಟೆಂಟ್ ವಿಡಿಯೋ ಶೂಟ್ ಇದೆ. ಸೊ ಅದನ್ನ ಈಗ ಮಾಡಬೇಕು ನನ್ನ ಸ್ಟುಡಿಯೋದಲ್ಲಿ. ಓಕೆ, ನಿಮಗೆ ನನ್ನ ಸ್ಟುಡಿಯೋನ ತೋರಿಸ್ತೀನಿ ಏನು ಎತ್ತ ಅಂತೇಳಿ. ಯಾವುದ್ರ ಬಗ್ಗೆ ಮಾಡಬೇಕು ಅನ್ನೋದೆಲ್ಲ ಲೀಸ್ಟ್ ಮಾಡ್ಕೊಂಡಿದ್ದೀನಿ. ಏನು ಎತ್ತ ಅಂತ ನೋಡಿ ಮಾಡೋಣ ಬನ್ನಿ. ವಿಡಿಯೋ ಶೂಟಿಗೆ ಕ್ಯಾಮ್ರಾ ಎಲ್ಲ ಸೆಟ್ ಮಾಡಿದ್ದೀನಿ. ಅದೇ ಕ್ಯಾಮ್ರಾ ಇದೆ. ನನ್ನ ಸ್ಟುಡಿಯೋನ ತೋರಿಸ್ತೀನಿ. ಸಣ್ಣದಾಗಿ ಒಂದು ಪುಟ್ಟಾಗಿ ಸ್ಟುಡಿಯೋ ಮಾಡಿದ್ದೀನಿ. ಹೇಗಿದೆ ಸ್ಟುಡಿಯೋ ಬಂದ್ಬಿಟ್ಟು ಹೇಗಿದೆ, ಇನ್ನೂ ಕರೆಕ್ಟಾಗಿ ತೋರಿಸೋದಿದ್ದಾರೆ. ಯೂಟ್ಯೂಬಿಗೆ ಏನೇನು ಬೇಕೋ ಆಲ್ಮೋಸ್ಟ್ ನಮ್ಮದೆಲ್ಲ ಸೆಟಪ್ ರೆಡಿ ಇದೆ. ನಾವು ಫಸ್ಟ್ ಟೆಕ್ಕಿನ್ ಸಿವಿಲ್ ಅಂತ ಯೂಟ್ಯೂಬ್ ಚಾನಲ್ ಇತ್ತು, ಅದನ್ನು ಮಾಡ್ತಾಯಿದ್ದೀವಿ. ಎಲ್ಲ ವೀಡಿಯೋ ಶೂಟ್ ಆಗ್ತಾಯಿದೆ. ಓಕೆ, ಸ್ಕ್ರಿಪ್ಟಿಂದು ಕ್ಯಾಮ್ರಾ ಎಲ್ಲ ಸೆಟ್ ಮಾಡ್ಕೊಂಡು ನಾನು ಶೂಟಿಗೆ ಎಲ್ಲದು ರೆಡಿ ಆಯಿತು. ಆಲ್ಮೋಸ್ಟ್ ಕ್ಯಾಮ್ರಾ ಆ್ಯಂಗಲಿಂದ ಹಿಡಿದು ಎಲ್ಲ ಸೆಟ್ ಮಾಡಾಯಿತು. ಲೈಕ್ ಈ ಕಂಟ್ರೋಲಿಂಗ್ ಮಾನಿಟ್ರು ನಾನು ಐಪ್ಯಾಡ್ನ ಯೂಸ್ ಮಾಡ್ತಾಯಿದ್ದೀನಿ. ಓಕೆ, ಪದೇ ಎದ್ದೋಗಿ ಇಲ್ಲಿಂದ ಹೋಗಿ ಅಲ್ಲಿಗೆ ಆಫ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಸೊ ಅದಕ್ಕೆ ಕಂಟ್ರೋಲಿಂಗ್ ಮಾನಿಟ್ರ್ ಇದನ್ನು ಇಟ್ಕೊತೀನಿ. ಫಸ್ಟ್ ನನ್ನದು ಚಾನಲ್ ನೇಮ್ ಹೇಳ್ಕೊಂಡ್ಬಿಡ್ತೀನಿ, ಸಿವಿಟೆಕ್ ಡೈರೀಸ್ ಅಂತ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಓಕೆ, ಹಾಗೂ ಇನ್ಸ್ಟಾಗ್ರಾಮ್ ಪ್ರಸನ್ನ ರಾಯ್ಕರ್ ಅಂತ ನನ್ನ ಹೆಸರು, ಬಟ್ ID ಬಂದುಬಿಟ್ಟು ಮಿಸ್ಟರ್ ರಾಯ್ಕರ್ ಅಂತಿದೆ, ಅದನ್ನು ಫಾಲೋ ಮಾಡೋದನ್ನ ಮರಿಬೇಡಿ. ಓಕೆ, ಈಗ ಶೂಟ್ ಸ್ಟಾರ್ಟ್ ಮಾಡಬೇಕು. ಆಯಿತು, ನಾನು ಇನ್ಸ್ಟಾಗ್ರಾಮ್ಗೆ ಹಾಕೋಕ್ಕೋಸ್ಕರನೇ ಒಂದಿಷ್ಟು ವೀಡಿಯೋನ ಮಾಡಬೇಕು. ಅದ್ರದ್ದು ಸ್ಕ್ರಿಪ್ಟ್ ಒಂದ್ಸರಿ ನೋಡ್ಕೊಳ್ಳೋಣ, ಅದನ್ನು ಮಾಡೋಣ ಇವತ್ತು. ಆಲ್ಮೋಸ್ಟ್ ಟೈಮ್ ಬಂದುಬಿಟ್ಟು 6 ಗಂಟೆ ಆಗಿದೆ. ಇನ್ನೊಂದು ನಮ್ಮ ಸ್ಟಾಫ್ ಎಲ್ಲ ಹೋಗ್ತಾರೆ. ಅವ್ರು ಏನೇನು ಬೆಳಿಗ್ಗೆ ಕೊಟ್ಟಿದ್ದು ವರ್ಕ್ ಎಲ್ಲ ಆಗಿದೆಯಾ ಏನು ಇತ್ತು ಅಂತ ನೋಡಬೇಕು. ಸೊ ಓಕೆ, ನೋಡೋಣ ಬನ್ನಿ. ಇವತ್ತು ಲೇಟಾಗಿಬಿಡ್ತು ತುಂಬ ಬರೋದು ಮನೆಗೆ. 10:20 ಹತ್ರ ಆಗಿಬಿಡ್ತು. ಓಕೆ, ಇವತ್ತು ಸ್ವಲ್ಪ ವರ್ಕು ತುಂಬ ಜಾಸ್ತಿನೇ ಇತ್ತು. ಇಲ್ಲ, ಸುಮಾರು ಮೆಟೀರಿಯಲ್ ಡಿಸ್ಪ್ಯಾಚ್ ಮಾಡೋದಿತ್ತು. ಮಧ್ಯಾಹ್ನದ ಹೊತ್ತಿಗೆಲ್ಲ ಸುಮಾರು ಆರ್ಡ್ರುಗಳೆಲ್ಲ ಬಂದುಬಿಟ್ಟು, ಸೊ ಅದಕ್ಕೆ ಈಗ ಒಂದು 10-20-25 ಆಗ್ಬಿಡ್ತು ಬರೋದು. ಅದ್ರ ಮಧ್ಯೆ ಒಂದು ಬರ್ಡೇ ಪಾರ್ಟಿನ ಅಟೆಂಡ್ ಮಾಡಬೇಕಿತ್ತು ನಮ್ಮ ಫ್ಯಾಮಿಲಿ ಫ್ರೆಂಡು, ಲೈಕ್ ಅವ್ರ ಮಗಳದು ಸಣ್ಣವಳು. ಅವಳಿಗೆ ಹೋಗಿ ಮಾತಾಡಿಸಿ ಬರೋಷ್ಟೊಳಗೆ ಲೇಟ್ ಆಗಿಬಿಡ್ತು. ಇದು ಇವತ್ತಿನ ಬ್ಲಾಗ್ ಆಗಿತ್ತು. ಬ್ಲಾಗ್ ಮುಗ್ಸೋಕ್ಕೂ ಮುಂಚೆ ಒಂದು ಸಿವಿಲ್ ಟಿಪ್ನ ಕೊಡ್ತೀನಿ. ಅದೇನೆಂದರೆ, ಮೇಜರ್ ಪ್ರಾಬ್ಲಮ್ ಬಂದುಬಿಟ್ಟು ಮಲೆನಾಡು ಸೈಡಲ್ಲಿ ಲೀಕೇಜ್ 2 ವರ್ಷ ಆಗಿರುತ್ತೆ, 3 ವರ್ಷ ಆಗಿರುತ್ತೆ.
ಲೀಕೇಜ್ ಸ್ಟಾರ್ಟ್ ಆಗುತ್ತೆ. ಯಾಕೆ ಏನಕ್ಕೆ ಅನ್ನೋದು ಯಾರಿಗೂ ಗೊತ್ತಿರಲ್ಲ. ಎಲ್ಲರೂ ಹೇಳ್ತಾರೆ ಮಲೆನಾಡು ಅಂದಮೇಲೆ ಕಾಮನ್ ಬಂದೇ ಬರುತ್ತೆ ಅಂತ. ಅದನ್ನು ಹೇಗೆ ತಡೆಗಟ್ಬೋದು, ಲೈಕ್ ಇದಾಗ್ದಿದ್ದಂಗೆ ಲೀಕೇಜ್ ಆಗ್ದಿದ್ದಂಗೆ ಅನ್ನೋದಂದರೆ ಫಸ್ಟು ಎಷ್ಟು ಕಮ್ಮಿ ಆಗುತ್ತೆ ಅಷ್ಟು ಕಮ್ಮಿ ಕಾಂಡ್ಯೂಟ್ಗಳನ್ನ, ಲೈಕ್ ಎಕ್ಸಾಂಪಲ್ ಹೇಳಿದ್ರೆ ಕಾಂಡ್ಯೂಟ್ ಅಂದರೆ ಈ ಜಂಕ್ಷನ್ ಬಾಕ್ಸ್ಗಳು, ಎಲೆಕ್ಟ್ರಿಕಲ್ ಏನು ನಾವು ಕಾಂಡ್ಯೂಟ್ ಯೂಸ್ ಮಾಡ್ತೀವಲ್ಲ ಅದನ್ನು ಮ್ಯಾಕ್ಸಿಮಮ್ ಕಮ್ಮಿ ಮಾಡಬೇಕು. ಪೈಪ್ಲೈನ್ಗಳನ್ನ ಅಷ್ಟೇ, ಈಗ ನಿಮಗೆ 4 ಪಾಯಿಂಟ್ ಇದೆ, 4 ಪಾಯಿಂಟಿಗೂ 4 ಲೆಂತ್ ಹಾಕ್ಕೊಂಡು ಅವರು ಮಾಡ್ತಾರೆ, ಆ ಥರ ಮಾಡೋಕ್ಕೆ ಹೋಗ್ಬೇಡಿ. ಆ ಥರ ಮಾಡೋದ್ರಿಂದ ವಾಯ್ಡ್ ಆಫ್ ಕಾಂಕ್ರೀಟಲ್ಲಿ ವಾಯ್ಡ್ ಜಾಸ್ತಿ ಆಗುತ್ತೆ, ಲೈಕ್ ಏರ್ ಸ್ಪೇಸ್ ಜಾಸ್ತಿ ಇರೋದ್ರಿಂದ ಅದ್ರ ಮೇಲೆ ಒಂದೊಂದ್ಸತಿ ಪ್ಲಾಸ್ಟಿಕ್ ಮೇಲೆ ಕಾಂಕ್ರೀಟ್ ಕೂರಲ್ಲ. ಯಾವತ್ತು ಪೈಪ್ ನೋಡಿ ಬೇಕಾದ್ರೆ ನೈಸ್ ಇರುತ್ತೆ, ಅದ್ರ ಮೇಲೆ ಕೂರಲ್ಲ, ವಾಯ್ಡ್ಗಳು ಫಾರ್ಮ್ ಆಗುತ್ತೆ. ವೈಬ್ರೇಟ್ರ್ ಯೂಸ್ ಮಾಡಿರಲ್ಲ ಸರ್ಟನ್ ಕೇಸಸಲ್ಲಿ, ಪೈಪ್ ಮೇಲೆ ವೈಬ್ರೇಟ್ರು ಲೈಕ್ ಬಿಡತ್ತೆ, ಅದನ್ನೆಲ್ಲ ನೋಡಿರಲ್ಲ. ಒಂದೊಂದ್ಸತಿ ಏನು ಮಾಡ್ತಾರೆ, ತುಂಬ ಕಾಂಕ್ರೀಟ್ ಹಾಕಿದಾಗ ಕಾಂಕ್ರೀಟ್ ಪ್ಲೇಸ್ ಮಾಡ್ತೀರ, ಒಂದೆಲ್ಲೋ ಕಡೆ ಓಪನ್ ಆಗಿಬಿಡುತ್ತೆ. ಓಪನ್ ಆದಾಗ ಅದು ವಾಯ್ಡ್ ಕ್ರಿಯೇಟ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ಕಾಂಕ್ರೀಟ್ಗಳನ್ನು ಎಷ್ಟು ಕಮ್ಮಿ ಯೂಸ್ ಮಾಡ್ಬೋದು ಅಷ್ಟು ಕಮ್ಮಿ ಯೂಸ್ ಮಾಡಿ, ಅದರಿಂದ ಲೀಕೇಜನ್ನು ತಡೆಗಟ್ಬೋದು. ಇದಾಗಿತ್ತು ಇವತ್ತಿನ ಸಿವಿಲ್ ಟಿಪ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡೋದನ್ನ ಮರಿಬೇಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ ಹೆಸರು ಬಂದು CV Tech Diaries. ಇದಾಗಿತ್ತು ಇಂಜಿನಿಯರ್ನ ಫಸ್ಟ್ ಡೇ ಆಫ್ ಬ್ಲಾಗ್, ಇಂಜಿನಿಯರ್ ರೂಟೀನ್ ಫಸ್ಟ್ ಡೇ ಆಫ್ ಬ್ಲಾಗ್ ಆಗಿತ್ತು. ಓಕೆ, ಸಿಗೋಣ. ಶುಭರಾತ್ರಿ.